ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಮ್ಮೂರ ಕಡೆ ಇದನ್ನು ಜಾಗರೆ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂದರೆ ಇದು ಗಣೇಶ ಹಬ್ಬದಲ್ಲಿ ನಾವು ದೇವ್ರ ಫೋಟೋ ಹತ್ರ, ಆಮೇಲೆ ಮತ್ತೆ ಉತ್ತಕ್ಕೆ ನಾವು ಹಾಲು ಹಾಕಕ್ಕೆ ಹೋಗ್ತೀವಲ್ಲ, ಅಲ್ಲಿ ಉತ್ತದ ಹತ್ರ ಪೂಜೆ ಮಾಡಿಸ್ಕೊಂಬರ್ಬೇಕಾದ್ರೆ ಉತ್ತದ ಹತ್ರ ತೊಗೊಂಡೋಗಿ ಇಡ್ತೀವಿ. ಈ ಥರ ಜಾಗರೆ ಅಂತ ಊದ್ಬಿಟ್ಟು ತೊಗೊಂಡೋಗ್ತೀವಿ. ಇದನ್ನು ನಾವು ಯಾವ ರೀತಿ ಉಯ್ತಾ ಇದ್ವಿಪ್ಪ ಅಂದರೆ, ನಾವು ಆವಾಗ ಒಂದು ಈ ಕುರಿ ಪಿಕ್ಕೆ ಮೇಕೆ ಪಿಕ್ಕೆ ಇರ್ತಿತ್ತಲ್ಲ, ಅದನ್ನೆಲ್ಲ ತೊಗೊಂಡು ಪುಡಿ ಮಾಡಿ ಒಂದು ಕಂಟಗಳು, ಅದೇ ತೆಂಗಿನಕಾಯಿ ಚಿಪ್ಪು ಬರ್ತಿತ್ತಲ್ಲ, ಅದರೊಳಗೆ ಹಾಕಿ ಅದರಲ್ಲಿ ಅದನ್ನೆಲ್ಲ ಹಾಕಿ ಅದ್ರ ಮೇಲೆ ಭತ್ತ ರಾಗಿ ಇದನ್ನೆಲ್ಲ ಹಾಕಿ ಬಿಡ್ತಾಯಿದ್ವಿ. ಒಂದು ವಾರ ಮುಂಚೆನೇ ಬಿಟ್ಬಿಡ್ತಾಯಿದ್ವಿ. ಆವಾಗ ಅದು ಒಬ್ಬೊಬ್ಬ ಕಾಂಪಿಟೇಷನ್ ಮೇಲೆ ಹಾಕೋರು, ಒಂದು ವಾರದ ಮುಂಚೆನೇ ಹಾಕಿರೋರು, 10 ದಿನದ ಮುಂಚೆನೇ ಹಾಕಿರೋರು. ಅದು ಎಷ್ಟೆಷ್ಟು ಉದ್ದ ಬೆಳೆಯುತ್ತೆ ಅಂದರೆ ಸುಮಾರು ಉದ್ದ ಬೆಳೆಯೋದು, ಅಂದರೆ ಬೇಗ ಹಾಕ್ಬಿಡ್ತಿದ್ರಲ್ವ, ಹಂಗಾಗಿ ಕಾಂಪಿಟೇಷನ್ ಮೇಲೆ ಹಾಕೋರು. ಅವಾಗ ಎಷ್ಟಿಷ್ಟು ಉದ್ದನೇ ಬೆಳೆಸೋರು, ಸಖತ್ತು ಉದ್ದ ಬೆಳೆಸೋರು. ಅದು ನೆನಪಿತ್ತು ನನಗೆ. ನಾನು ಹೋದ ವರ್ಷವೂ ಹಾಕಿದ್ದೆ. ನಾನು ವರಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದೆ, ಆದರೆ ಈ ಸಲ ಲೇಟ್ ಆಯಿತು. ಹಾಗಾಗಿ ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಜಾಸ್ತಿ ಉದ್ದ ಏನು ಬೆಳೆದಿರಲಿಲ್ಲ. ಅದು ರೆಡಿ ಮಾಡೋಣ ಅಂದ್ಬಿಟ್ಟು ನಾನು ಆಲ್ರೆಡಿ ಒಂದಷ್ಟು ಮಣ್ಣು ತೊಗೊಂಡಿದ್ದೀನಿ. ಆಮೇಲೆ ನಾನು ಮೊಳಕೆ ಕಾಳು ಕಟ್ಟಿದ್ದೆ, ಅದೇ ತೊಗೊಂಡೆ ಸ್ವಲ್ಪ. ಆಮೇಲೆ ಮತ್ತು ರಾಗಿ ಇತ್ತು, ಭತ್ತ ಸಿಕ್ಕಲಿಲ್ಲ ನನಗೆ, ರಾಗಿ ಇತ್ತು, ರಾಗಿನೇ ನೆನೆಸಿದ್ದೀನಿ. ಅಂದರೆ ನೆನೆಸ್ಬಿಟ್ಟು ಹಾಕಿದ್ರೆ ಬೇಗ ಮೊಳಕೆ ಬಂದ್ಬಿಡುತ್ತೆ ಅಂತ ಅಷ್ಟೇ. ನೀವು ಹಂಗೆ ಹಾಕೋದಕ್ಕಿಂತ ಒಂದು ಸ್ವಲ್ಪ ನೆನೆಸ್ಬಿಟ್ಟು, ಇವಾಗ ನಾಳೆ ಹಾಕ್ತೀರಿ ಅಂದಾಗ ನೆನೆಸ್ಬಿಟ್ಟು ಹಾಕಿದ್ರೆ ಬೇಗ ಮೊಳಕೆ ಬರುತ್ತೆ, ಬೇಗ ಬೆಳೆಯುತ್ತೆ. ಓಕೆನಾ. ಹಾಗಾಗಿ ನಾನು ಒಂದಷ್ಟು ಮಣ್ಣು ತೊಗೊಂಡಿದ್ದೀನಿ. ಮಣ್ಣು ಏನಪ್ಪ ಅಂದರೆ ಒಂದು ಸ್ವಲ್ಪ ದೇವ್ರದ್ದು ಹೂವು ಎಲ್ಲ ಉದುರಿತ್ತಲ್ಲ, ಅಂದರೆ ದೇವ್ರಿಗೆ ಹೂವು ಮುಡಿಸಿರ್ತೀವಲ್ಲ, ಅದನ್ನೆಲ್ಲ ಕಿತ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ನಾನು ಒಂದು ಪ್ಲಾಸ್ಟಿಕ್ ಲೋಟಗಳಿತ್ತು ಅದರಲ್ಲೇ ಹಾಕೋಣ. ಆಮೇಲೆ ಬೇಕಾದರೆ ಅದನ್ನು ತೆಗೆದ್ಬಿಟ್ಟು ಬೇಕಾದ್ರೆ ಮಾಮೂಲಿ ಲೋಟಕ್ಕೆ ಇಟ್ಕೋಬೋದು, ಪೇಪರ್ನ ಕಟ್ ಮಾಡಿಬಿಟ್ಟು ಬೇಕಾದ್ರೆ ಇಟ್ಕೋಬೋದು. ಹಂಗಾಗಿ ಏನು ಮಾಡಿದೆ, ನಾನು ಒಂದು ಪ್ಲಾಸ್ಟಿಕ್ ಲೋಟಗಳು ತೊಗೊಂಡಿದ್ದೀನಿ ಒಂದಷ್ಟು. ನೀಟಾಗಿ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಳಿ ಮಣ್ಣನ್ನ. ಹಳ್ಳಿ ಕಡೆ ಆದರೆ ಮಾಮೂಲಿ ಗೊಬ್ಬರ ಸಿಗುತ್ತೆ, ಇಲ್ಲ ಕುರಿ ಪಿಕ್ಕೆಗಳು ಇರುತ್ತೆ, ಅದನ್ನೇ ತೊಗೊಂಡು ಹಾಕಿದ್ರೆ ಬೇಗ ಬೆಳೆಯುತ್ತೆ. ಆದರೆ ಇಲ್ಲಿ ಸಿಟಿ ಕಡೆ ಏನು ಸಿಗಲ್ವಲ್ಲ, ಹಾಗಾಗಿ ನಾನು ಮಣ್ಣನ್ನೇ ತೊಗೊಂಡು ಅದಕ್ಕೆ ಸ್ವಲ್ಪ ಹೇಳಿದ್ನಲ್ಲ ದೇವ್ರಿಗೆ ಮುಡಿಸಿದ್ದು ಹೂವು ಇರುತ್ತಲ್ಲ, ಅದನ್ನೇ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ವಾರ ಇಟ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಹೂವು ಎಲ್ಲ ಕೊಳ್ತಿರುತ್ತೆ, ಆವಾಗ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಏನು ಮಾಡೋದು, ಒಂದು ವಾರ ಲೇಟ್ ಆಗುತ್ತೆ ಬಿಡು ಅಂದ್ಬಿಟ್ಟು ನಾನೇನು ಮಾಡಿದೆ, ಆಲ್ರೆಡಿ ನೆನಪಿಟ್ಕೊಂಡು ನೆನೆಸಿದ್ದೆ. ಅದನ್ನು ನೀವು ವರಲಕ್ಷ್ಮಿ ಹಬ್ಬಕ್ಕೆ ಮಾಡೋಕ್ಕಾಗಲಿಲ್ಲ ಅಂದವರು ಗಣೇಶ ಹಬ್ಬಕ್ಕೆ ಮಾಡ್ಬೋದು ನೋಡಿ. ದೇವರು ಇವಾಗ ಗಣೇಶ ಕೂರಿಸ್ತಿರಲ್ವ, ಗಣೇಶ ಗೌರಿನ, ಅಲ್ಲಿ ಡೆಕೋರೇಷನ್ಗೆ ನೀವು ಈ ಥರ ಒಬ್ಬೊಬ್ಬರು ದೊಡ್ಡ ದೊಡ್ಡ ಬಟ್ಲುಗಳಲ್ಲೇ ಮಾಡ್ತಾರೆ, ದೊಡ್ಡ ದೊಡ್ಡ ಬೋಲ್ಗಳಲ್ಲೇ ಹಾಕಿ ಒಂಥರ ಡೆಕೋರೇಷನ್ ಆಗಿ ಚೆನ್ನಾಗಿ ಕಾಣಿಸ್ಲಿ. ಇವಾಗ ನಾವು ಹೂವಿನ ಕುಂಡಗಳಿರ್ತೀವಲ್ಲ, ಅದೇ ಥರ ಇದನ್ನು ಮಾಡಿಕೊಂಡ್ರೆ, ಇದೆಲ್ಲ ಧಾನ್ಯಗಳಾಗಿರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ, ನೋಡೋಕ್ಕೂ ಲುಕ್ಕಾಗಿರುತ್ತೆ, ಒಂಥರ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಓಕೆನಾ. ಹಂಗಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಲೋಟಗಳಿತ್ತು ಅದಕ್ಕೆ ತೊಗೊಂಡಿದ್ದೀನಿ. ಎಷ್ಟು ಲೋಟಕ್ಕಾಗುತ್ತೆ ಅಷ್ಟು ಲೋಟಕ್ಕೂ ಹಾಕ್ಬಿಡೋಣ, ಬೆಳೆದಷ್ಟು ಬೆಳೀಲಿ ಅಂದ್ಬಿಟ್ಟು ನೋಡಿ ಈ ಥರ ಪ್ಲಾಸ್ಟಿಕ್ ಲೋಟ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಮಣ್ಣು ತುಂಬಬೇಕು. ಮಣ್ಣು ತುಂಬಿಟ್ಟು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಐತೆ ಅನ್ನುವಾಗ ಈ ಕಾಳುಗಳನ್ನ ಹಾಕಬೇಕು. ರಾಗಿ ಆಗಲಿ ಇಲ್ಲ ಕಾಳುಗಳು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ ನಾನು ಮೊಳಕೆ ಕಟ್ಟೋಕ್ಕೆ, ಆ ಕಾಳನ್ನೇ ತೊಗೊಂಡೆ. ಅದು ಹಿಂಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣನ್ನು ಮಾತ್ರ ಪುಡಿ ಉದುರಿಸಿ, ಜಾಸ್ತಿ ಅದಕ್ಕಕ್ಕೆ ಹೋಗಬೇಡಿ, ಸುಮ್ಮನೆ ಮೇಲೆ ಲೈಟಾಗಿ ಉದುರಿಸ್ಬೇಕು. ಹೀಗೆ ಎಲ್ಲ ನೀವು ಎಷ್ಟು ಮಾಡ್ತೀರಾ ಅಷ್ಟೂ ಮಾಡ್ಬೋದು. ಲೋಟಗೊಳಗಾದರೆ, ಬೌಲ್ಗೊಳಗಾದರೆ ಸ್ವಲ್ಪ ಮಣ್ಣು ಜಾಸ್ತಿ ಬೇಕಾಗುತ್ತೆ. ದೊಡ್ಡ ದೊಡ್ಡ ಬೌಲ್ಗಳಾದರೆ ಅದಕ್ಕೂ ಅಷ್ಟೇ, ಮೇಲೆ ಫುಲ್ಲು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕಬೇಕು ಅನ್ನುವಾಗ ಬೀಜನೆಲ್ಲ ಇದನ್ನೆಲ್ಲ ಉದುರಿಸ್ಬಿಟ್ಟು ಅದ್ರ ಮೇಲೆ ತೆಳ್ಳಗೆ ಮಣ್ಣು ಉದುರಿಸ್ಬಿಡ್ಬೇಕು. ಓಕೆನಾ. ಅವಾಗೇನಾಗುತ್ತೆ, ಅದು ನೀಟಾಗಿ ಬೆಳೆಯುತ್ತೆ ಚೆನ್ನಾಗಿ. ಓಕೆನಾ. ಹಿಂಗೆ ನೀವು ಈ ಗಣೇಶ ಹಬ್ಬಕ್ಕೆ ನ್ಯಾಚುರಲ್ಲಾಗಿ ಇರಬೇಕು ಅಂತ ಆಸೆ ಪಡೋರು ಯಾರಾದರೂ ಇದ್ದರೆ ಇದನ್ನು ಮಾಡಿ. ಸ್ವಲ್ಪ ಕೆಲಸ ಹಿಡಿಯುತ್ತೆ, ಮಣ್ಣೆಲ್ಲ ಮಿಕ್ಸ್ ಮಾಡಿ ಹಾಕಿ ಮಾಡೋದಕ್ಕೆ. ಆದರೆ ಅದು ಬೆಳೆದ ಮೇಲೆ ದೇವ್ರ ಹತ್ರ ಇಟ್ಟಾಗ ಕೊಡೋ ಖುಷಿನೇ ಬೇರೆ ಅಲ್ವಾ. ಅದೊಂಥರ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಆ ಥರ ಇಟ್ಟಾಗ, ನ್ಯಾಚುರಲ್ ಆಗಿರುತ್ತಲ್ವ. ಇದನ್ನೆಲ್ಲ ನೀವು ಹಳ್ಳಿ ಕಡೆ ನೋಡಿರ್ತೀರ, ಭತ್ತ ಬೆಳೆಯೋದು ರಾಗಿ ಬೆಳೆಯೋದೆಲ್ಲ ಇದರಲ್ಲೇ ಬೆಳೆದಾಗ ಒಂಥರ ನೋಡೋಕ್ಕೆ ಒಂಥರ ಕಳಕಳಿಯಾಗಿ ಕಾಣಿಸುತ್ತೆ. ಓಕೆನಾ. ಹಾಗಾಗಿ ನೀವು ಕೂಡ ಈ ಥರದನ್ನು, ಅಂದರೆ ಹೇಳ್ದಂಗೆ ಇದು ಒಂದು ವಾರ ಮುಂಚೆನೇ ರೆಡಿ ಮಾಡ್ಕೋಬೇಕು. ಒಂದು ವಾರ 10 ದಿನ ಮುಂಚೆನೇ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಓಕೆನಾ. ಸುಮ್ಮನೆ ಇವಾಗ ಒಂದು 2-3 ದಿನ ಅಂತ ಹಾಕಿದ್ರೆ ಅದು ಬೇಗ ಬೆಳೆಯಲ್ಲ. ಒಂದು ವಾರ 10 ದಿನ ಮುಂಚೆನೇ ಹಾಕಿದ್ರೆ ಸ್ವಲ್ಪ ಉದ್ದ ಬೆಳೆದ್ರೂ ಪರವಾಗಿಲ್ಲ. ಹಂಗಾಗಿ 10 ದಿನದ ಮುಂಚೆನೇ ಹಾಕಿ ಈ ಥರ ರೆಡಿ ಮಾಡ್ಕೊಂಡು ಇಟ್ಬಿಟ್ರೆ ನೀವು ಗಣೇಶ ಕೂರಿಸೋ ಅಷ್ಟರಲ್ಲಿ ಚೆನ್ನಾಗಿ ಬೆಳೆದಿರುತ್ತೆ. ಓಕೆನಾ.
ನಾವು ಹಂಗೆಲ್ಲ ನೆಟ್ಬಿಟ್ಟು ಅದೆಲ್ಲ ರೆಡಿ ಮಾಡಿಕೊಂಡು, ಅಂದರೆ ಅವಾಗೆಲ್ಲ ಕಂಟಗಳಲ್ಲಿ ಮಾಡ್ತಿದ್ವಿ. ನಮ್ಮ ಮನೆಯಲ್ಲಿ ಲೋಟಗಳಿಗೆ ಹಾಕ್ತಾಯಿದ್ವಿ, ಮಾಮೂಲಿ ಸ್ಟೀಲ್ ಲೋಟಗಳಿಗೆ ಹಾಕ್ತಾಯಿದ್ವಿ. ಅದನ್ನೇನಪ್ಪ ಮಾಡ್ತಿದ್ವಿ ಅಂದರೆ, ಇವಾಗ ಎಲ್ಲರೂ ಗಣೇಶ ಗೌರಿ ಕೂರಿಸಿದ್ರೆ ಅಲ್ಲಿ ತೊಗೊಂಡೋಗಿ ಇಡೋದು, ಕಂಟಗಳಲ್ಲಿ ಹಾಕಿದರೆ. ಆಮೇಲೆ ಹುತ್ತದ ಹತ್ರ ಹಾಲು ಹಾಕಕ್ಕೆ ಹೋಗ್ತೀವಲ್ಲ, ಅಲ್ಲಿಡೋದು, ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು, ಅದು ಧಾನ್ಯಗಳಲ್ವಾ, ಅದಕ್ಕೂ ಪೂಜೆ ಮಾಡಿಬಿಟ್ಟು ಬರೋದು. ಅದೊಂದು ಹಳ್ಳಿ ಕಡೆ ಈಗ ಕಡಿಮೆ ಆಗೋಗಿದೆ ಅನಿಸುತ್ತೆ. ಈಗಲೂ ಹಾಕ್ತಾರೋ ಏನೋ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ನಾವು ಇದ್ದಾಗ ಹಾಕ್ತಾಯಿದ್ವಿ ಅವಾಗ. ಅದೇ ಹೇಳಿದ್ನಲ್ಲ, ಕಾಂಪಿಟೇಷನ್ ಮೇಲೆ ಒಬ್ಬರು. ಇವಾಗ ನಾವು ಒಬ್ರು ಯಾರಾದರೂ ಆಗ್ತಾಯಿದ್ದೀವಿ ಅಂತ ನೋಡಿಬಿಟ್ಟು ಅವರು ಇನ್ನೊಬ್ರು ಹಂಗೆ ಸ್ಟಾರ್ಟ್ ಮಾಡ್ಕೊಂಬಿಡೋರು. ಆಮೇಲೆ ಹೇಳ್ದಂಗೆ ಹಳ್ಳಿ ಕಡೆ ಕುರಿ ಪಿಕ್ಕೆ ಅವೆಲ್ಲ ಸಿಕ್ಕತ್ತಲ್ವ, ಮೇಕೆ ಪಿಕ್ಕೆ ಎಲ್ಲ, ಅದೆಲ್ಲ ತೊಗೊಂಡು ಗೊಬ್ಬರ ಎಲ್ಲ ಸಿಗುತ್ತೆ ಆರಾಮಾಗಿ. ಅದನ್ನು ತೊಗೊಂಡು ಹಾಕೋದ್ರಿಂದ ಬೇಗ ಬೆಳೀತಿತ್ತು. ಇವಾಗ ಸಿಟಿಗಳ ಕಡೆ ಏನೂ ಸಿಗಲ್ಲ, ಅಂದರೆ ದುಡ್ಡು ಕೊಟ್ಟರೆ ಸಿಗುತ್ತೆ. ಆಮೇಲೆ ಪಾಟ್ಗಳು ಮಾರೋರ ಹತ್ರ ಇರುತ್ತೆ ಗೊಬ್ಬರ ಎಲ್ಲ. ಅಂದರೆ ನಾನು ಅದೇನು ಹುಡಿಕೊಂಡು ಹೋಗಿಲ್ಲ, ಇರೋ ಮಣ್ಣನ್ನೇ ಸ್ವಲ್ಪ ಹಾಕಿ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವು ಅಷ್ಟೇ ಅದನ್ನೇ ತರಬೇಕು ಅಂತ ಏನಿಲ್ಲ ಗೊಬ್ಬರನ. ಈ ಥರ ಮಣ್ಣು ಹಾಕ್ಬಿಟ್ಟೇ ಹಾಕಿ ಬೆಳೆಯುತ್ತೆ, ಏನು ತೊಂದರೆ ಏನಿಲ್ಲ. ನಾನು ಆಲ್ರೆಡಿ ಫಸ್ಟೇ ತೋರಿಸೋದ್ನೆಲ್ಲ ಅಷ್ಟು ಶುದ್ಧ ಬೆಳೆದೈತೆ. ಗಣೇಶ ಹಬ್ಬದಷ್ಟೊತ್ತಿಗೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಆ ರೀತಿ ನಾನು ಹೇಳ್ದಾಗ ಒಂದು 10 ದಿನ ಮುಂಚೆನೇ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಈಗಲೇ ವೀಡಿಯೋ ಹಾಕ್ತಾ ಇರೋದು. ಈಗಿಂದನೇ ನೀವು ಈ ವಿಡಿಯೋ ನೋಡಿದ ತಕ್ಷಣ ರೆಡಿ ಮಾಡಿಕೊಂಡ್ರೆ ಗಣೇಶ ಹಬ್ಬದ ಚೆನ್ನಾಗಿ ಉದ್ದಕ್ಕೆ ಬೆಳೆಯುತ್ತೆ. ಒಂಥರ ಮನೆ ಹತ್ರ ಫೋಟೋದ ಹತ್ರನೂ ಇಟ್ಕೋಬೋದು, ಯಾಕೆಂದರೆ ಧಾನ್ಯಗಳಲ್ವ ಇದು. ಹಾಗಾಗಿ ನಾವು ಧಾನ್ಯಗಳು ಪೂಜೆ ಮಾಡಿದ್ರೆ ಲಕ್ಷ್ಮಿ ಪೂಜೆ ಮಾಡ್ದಂಗೆ ಲೆಕ್ಕ ಅಲ್ವಾ. ಹಂಗೆ ಆಮೇಲೆ ಗಣೇಶನ ಹತ್ರ ಇಡ್ಬೋದು, ಗಣೇಶ ಗೌರಿ ಕೂರಿಸಿದ್ರೆ. ಆಮೇಲೆ ದೇವ್ರ ಫೋಟೋದ ಹತ್ರ ಇಡ್ಬೋದು. ಈ ಥರ ನಿಮ್ಗೆ ಎಲ್ಲಿ ಬೇಕು ಅಂದರೆ ಇಡ್ಬೋದು, ಡೆಕೋರೇಷನ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಹಂಗಾಗಿ ಇವಾಗ ಈ ವಿಡಿಯೋ ನೋಡಿದ ತಕ್ಷಣವೇ ರೆಡಿ ಮಾಡಿ. ಒಂದು 10 ದಿನ ಮುಂಚೆನೇ ನೀವು ಬೇಗನೆ ಮಾಡ್ದಂಗೆ ಆಗುತ್ತೆ. ಆಮೇಲೆ ಉದ್ದ ಬೆಳೆದ್ರೆ ಏನು ತೊಂದರೆ ಇಲ್ಲ, ರಾಗಿ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ಉದ್ದಕ್ಕೆ. ಹಂಗಾಗಿ ಭತ್ತ ಸಿಕ್ಕಿದ್ರೆ ಭತ್ತನೂ ಹಾಕಿ, ತೊಂದರೆ ಏನಿಲ್ಲ. ಅದ್ರ ಜೊತೆಗೆ ಈ ಥರ ಮೊಳಕೆ ಕಾಳನ್ನು ಹಾಕಿ, ಒಂಥರ ಆ ಕಾಳುಗಳು ಬೆಳೆಯೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಓಕೆನಾ. ಹಂಗಾಗಿ ನೋಡೋಕ್ಕೂ ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಇವೆಲ್ಲ ಬೇಗ ಉದ್ದ ಬೆಳೆಯುತ್ತೆ ಕಾಳುಗಳು. ರಾಗಿ ಭತ್ತ ಎಲ್ಲ ಸ್ವಲ್ಪ ನಿಧಾನಕ್ಕೆ ಬೆಳೆಯುತ್ತೆ. ಹಂಗಾಗಿ ಆದರೆ ಬೇಗ ಒಣಗಲ್ಲ ರಾಗಿ ಭತ್ತ. ಈ ಕಾಳುಗಳು ಉದ್ದ ಬೆಳೆದಷ್ಟು ಬೇಗ ಬಗ್ಬಿಡುತ್ತೆ. ಅದಕ್ಕೋಸ್ಕರ ರಾಗಿ ಭತ್ತ ಹಾಕಿದ್ರಂತೂ ಸೂಪರಾಗಿ ಬೆಳೆಯುತ್ತೆ. ಭತ್ತ ಕಡಿಮೆ ನಂಗೆ ಸಿಕ್ಕಿಲ್ಲ, ನಾನು ರಾಗಿನೇ ಹಾಕ್ತಾಯಿದ್ದೀನಿ. ಹಾಗೆ ನೀವು ಗೋಧಿನೂ ಹಾಕ್ತಾರೆ, ಕೆಲವರು ಗೋಧಿಲೂ ಬೆಳೆಸ್ತಾರೆ. ಗೋಧಿನೂ ನೆನೆಸ್ಬಿಟ್ಟು ಹಾಕಿದ್ರೆ ಅದು ಬೆಳೆಯುತ್ತೆ. ಹಾಗೆ ನಿಮ್ಗೆ ಏನೇನು ಬೇಕೋ ಹಾಕ್ಕೊಂಡು ಹಾಕ್ಬೋದು, ತೊಂದರೆ ಏನಿಲ್ಲ. ರಾಗಿ, ಗೋಧಿ, ಭತ್ತ ಕಾಳುಗಳೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಕಂದರೆ ಹಾಕ್ಬೋದು. ಓಕೆನಾ. ಈ ರೀತಿ ನಾನು ಎಷ್ಟು ಲೋಟ ತೊಗೊಂಡಿದ್ನೋ ಎಲ್ಲದಕ್ಕೂ ಮಣ್ಣಿರುವ ಅಷ್ಟಕ್ಕೂ ಹಾಕಿ ಲಾಸ್ಟಲ್ಲಿ ಆ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ಸುಮ್ಮನೆ ಮೇಲೆ ಒಂಚೂರು ಮಣ್ಣು ಉದುರಿಸಿ ಇಟ್ಟಿದೆ. ಈ ರೀತಿ ಎಲ್ಲ ಲೋಟಗಳು ಒಂದಷ್ಟು ರೆಡಿ ಮಾಡಿದೆ, 7-8 ಲೋಟನೂ. ಅಕಸ್ಮಾತ್ ನಮ್ಮ ತಂಗಿಯವರು ಗಣೇಶ ಗೌರಿ ಕೂರಿಸ್ತಾರೆ, ಬೇಕಾದ್ರೆ ಅವ್ರು ತೊಗೊಂಡೋಗಿ ಇಡಲಿ, ನಮ್ಮ ಅಣ್ಣವರು ಕೂರಿಸ್ತಾರೆ. ನಾವು ಫೋಟೋದ ಹತ್ರ 1-2 ಇಡೋಣ, ಇನ್ನು ಮಿಕ್ಕಿದ್ದು ಬೇಕಾದ್ರೆ ಅವ್ರು ತೊಗೊಂಡೋಗಿ ಅಲ್ಲಿ ಇದು ಮಾಡಲಿ ಅಂದ್ಬಿಟ್ಟು ಏನು ಮಾಡಿದೆ, ನೀಟಾಗಿ ಎಲ್ಲದಕ್ಕೂ ಎಷ್ಟಾಗುತ್ತೆ ಅಷ್ಟು ಮಣ್ಣನ್ನು ತುಂಬ್ತಾಯಿದ್ದೀನಿ. ಮಾಮೂಲಿ ರಾಗಿ ಅದೇ ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಕೂಡ ಈ ಥರ ರೆಡಿ ಮಾಡ್ಕೊಳ್ಳಿ. ನೀವೇನಾದ್ರೂ ಗಣೇಶ ಗೌರಿನಾದರೂ ಕೂರಿಸಿಲ್ಲ, ದೇವ್ರ ಫೋಟೋದ ಹತ್ರನೂ ಇಡ್ಬೋದು. ಓಕೆನಾ. ಅಡುಗೆ ಆಯಿತು ದೇವ್ರ ಮನೇಲಿ ಇಡ್ಬೋದು. ತುಂಬ ಒಂಥರ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಯಾಕೆಂದರೆ ಧಾನ್ಯಗಳಲ್ವ, ಧಾನ್ಯಗಳು ಅಂದರೆ ಲಕ್ಷ್ಮಿ ಥರನೇ. ಓಕೆನಾ. ಹಂಗಾಗಿ ನೀವು ಟ್ರೈ ಮಾಡಿ, ಈ ಥರದನ್ನು ಒಂದು ಮಾಡಿ ನೋಡಿ. ನಿಮಗೆ ಅದ್ರ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದರ ಪ್ರಭಾವ ಏನು ಅಂತ. ಓಕೆನಾ. ನೋಡಿ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡೆ, ತುಂಬ ನೀಟಾಗಿ ರೆಡಿ ಮಾಡಿದೆ. ಈ ಥರ ನೀವು ರೆಡಿ ಮಾಡಿ, 1 ವಾರ 10 ದಿನ ಮುಂಚೆನೇ ರೆಡಿ ಮಾಡಿದ್ರೆ ನೀಟಾಗಿ ಬೆಳೆಯುತ್ತೆ. ಒಂಥರ ದೇವ್ರ ಹತ್ರ ಇಡೋದಕ್ಕೂ ಒಂಥರ ಖುಷಿ ಕೊಡುತ್ತೆ. ಓಕೆನಾ. ಮಕ್ಕಳಿಗಂತೂ ಆಗೆಲ್ಲ ತುಂಬ ಖುಷಿ ಈ ಥರ ಮಾಡೋದಕ್ಕೆ. ನಾವು ಊರಲ್ಲಿ ನೋಡಿ ಈ ಥರ ಫೈನಲಿ ಆದಮೇಲೆ ಇಷ್ಟು ಶುದ್ಧ ಬೆಳೆದಿದ್ದೆ 1-2-3 ದಿನಕ್ಕೆ. ಇದಾದಮೇಲೆ ನೋಡಿ ಕಾಳುಗಳೆಲ್ಲ ಬೇಗ ಬೆಳೆದಿದೆ. ರಾಗಿ ಸ್ವಲ್ಪ ನಿಧಾನ ಬೆಳೆಯುತ್ತೆ, ಸ್ವಲ್ಪ ನಿಧಾನ. ಓಕೆನಾ. ಈ ರೀತಿ ಬೆಳೆದಿದೆ ನೋಡಿ 1-2-3 ದಿನಕ್ಕೆ. ಇದು ನೋಡಿ ಫೈನಲಿ ಇವಾಗ ಇಷ್ಟು ಉದ್ದ ಬೆಳೆದಿದೆ. ಇನ್ನು ಗಣೇಶ ಹಬ್ಬ ಅಷ್ಟರಲ್ಲಿ ಇನ್ನೂ ಉದ್ದ ಬೆಳೆಯುತ್ತೆ. ಓಕೆನಾ. ಈ ಥರ ನೀವು ಟ್ರೈ ಮಾಡಿ, ಒಂದು ನ್ಯಾಚುರಲ್ ಆಗಿ ಮಾಡ್ಕೊಳ್ಳಿ, ಮನೆಯಲ್ಲೇ ಮಾಡುವಂಥದ್ದು. ಏನು ಖರ್ಚಾಗೋದಿಲ್ಲ, ಮನೆಯಲ್ಲೇ ಮಾಡಿ. ಹಬ್ಬಗಳಲ್ಲಿ ಮಾಡೋದ್ರಿಂದ ಒಂಥರ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ದೇವ್ರ ಮನೇಲಿ ಇಡಿ, ಗಣೇಶ ಗೌರಿ ಹತ್ರ ಇಡಿ, ಮಾಡಿ ಒಂಥರ ಚೆನ್ನಾಗಿರುತ್ತೆ. ದೊಡ್ಡ ಬೋಲ್ಗಳಲ್ಲೂ ಮಾಡ್ಬೋದು. ನಿಮ್ಗೆ ಹೆಂಗೆ ಅನಿಸುತ್ತೆ ಆ ಥರ ಮಾಡ್ಕೋಬೋದು. ಓಕೆನಾ. ಚೆನ್ನಾಗಿ ಕಾಣಿಸ್ಲಿ ಅಂದರೆ ದೊಡ್ಡ ಬೋಲಲ್ಲೇ ಇಟ್ಬಿಟ್ಟು ಮಾಡ್ಕೋಬೋದು. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.